ಅಂತ ಹೇಳಿದ್ರು. 2 ವರ್ಷ ಕೊಡ್ತೀವಿ, ಇನ್ನೆರಡು ವರ್ಷ ಬಿಟ್ಟು ಕೊಡಬೇಕು ಅಂತ. 14 ತಿಂಗಳು ಕೊಡ್ತೀವಿ ಅಂತಿದ್ದಾರೆ ಅಷ್ಟೇ. ಅದರಿಂದ ಅದಕ್ಕೆ ನಮಗೆ ಸಮಸ್ಯೆ ಇಲ್ಲ. ನಮಗೆ 38 ತಿಂಗಳ ಅರಿಯರ್ಸ್ ಬರಬೇಕು. ಇನ್ನು 1/1/24 ವೇತನ ಹೆಚ್ಚಳದ ಬಗ್ಗೆ ಯಾವುದೇ ಕಮಿಟ್ಮೆಂಟ್ ಅವ್ರದ್ದಿಲ್ಲ. ಆದ್ದರಿಂದ ನಮಗೆ ಅದು ಸಮಾಧಾನವಾಗಿಲ್ಲ. ನಾಳೆ ಬೆಳಗ್ಗೆಯಿಂದ ನಮ್ಮ ಸ್ಟ್ರೈಕ್ ನಡೀತದೆ. ಮಾತುಕತೆಗಳು ಒಪ್ಪಂದ ಯಾವುದೂ ಆಗಲಿಲ್ಲ. ನಮಗೂ ಯಾವುದು ಇದೆ 50% ಅರಿಯರ್ಸ್ ಕೊಡ್ತೀವಿ ಅಂತ ಶ್ರೀನಿವಾಸ ಮೂರ್ತಿ ಕಮಿಟಿ ರೆಕಮೆಂಡ್ ಮಾಡಿದೆ. 2 ವರ್ಷದ ಅರಿಯರ್ಸ್ ಕೊಡೋದಕ್ಕೆ ಅದನ್ನು ಸರ್ಕಾರ ಕಷ್ಟ ಆದರೂ ನಾವು ಕೊಡ್ತೀವಿ. 2 ವರ್ಷ 38 ತಿಂಗಳ ಏರಿಯರ್ಸ್ ಅಲ್ಲಿ 14 ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರು. 24 ತಿಂಗಳು ಕೊಡಕ್ ಆಗಲ್ಲ ಅಂತ ಆಗೋದಿಲ್ಲ. ಮತ್ತೆ ಮುಂದಿನ ವೇತನ ಪರಿಷ್ಕರಣೆ ಬಗ್ಗೆನೂ ಏನೋ ಕಮಿಟ್ಮೆಂಟ್ ಕೊಟ್ಟಿರೋದು. ಅದರಿಂದ ನಾಳೆ ಬೆಳಗ್ಗೆಯಿಂದ ನಮ್ಮ ಮುಷ್ಕರ ಜಾರಿಗೆ. ಸಾರಿಗೆ ನಿಗಮಗಳ ನೌಕರರು ಮುಷ್ಕರ ಮಾತಾಡಿ ನೀವು 38 ತಿಂಗಳ ಕಾಲದ ಅರಿಯರ್ಸ್ ಅನ್ನು ಕೊಡಬೇಕು. 1/1/24ರಿಂದ 25% ವೇತನ ಹೆಚ್ಚಳ, 31% ಡಿಎನ ಮರ್ಜ್ ಮಾಡಿ ವೇತನ ಶ್ರೇಣಿಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಪತ್ರವನ್ನು ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮುಷ್ಕರದ ನೋಟಿಸ್ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರಕ್ಕೆ, ಆಡಳಿತ ವರ್ಗಕ್ಕೆ 1/1/24ರಲ್ಲಿ ಕೊಟ್ಟಿದ್ದೀವಿ. ಅಂದರೆ 18 ತಿಂಗಳ ಕಾಲ ಕಳೆದಿದೆ. ಅವರು ಇವತ್ತ ಕೊನೆಯ ಸಂದರ್ಭದಲ್ಲಿ ಕರೆದು ಶ್ರೀನಿವಾಸ ಮೂರ್ತಿಯವರು ಏನು ಅರಿಯರ್ಸ್ಗೆ ಸಂಘಟನೆಗಳ ಜೊತೆ ಮಾತನಾಡಿ ಸರ್ಕಾರ ಎಷ್ಟು ಅನುದಾನ ಕೊಡಬೇಕು ಅಂತ ಹೇಳಿದ್ರು. ಅದರಲ್ಲಿ ಅವರು 14 ತಿಂಗಳ ಕಾಲ ಮಾತ್ರ ಅವರು ಶಿಫಾರಸು ಮಾಡಿದ್ದಾರೆ. ಅಂದರೆ 1/1/22ರಿಂದ 28/2/2023ವರೆಗೆ 14 ತಿಂಗಳ ಕಾಲ ಅರಿಯರ್ಸ್ ಅನ್ನು ಕೊಡಿ, 700ರಿಂದ 800 ಕೋಟಿಯನ್ನ ಅಂತ ಅದರಲ್ಲಿ ಹೇಳಿದ್ದಾರೆ. ಅದನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನಾವು ಒಪ್ಪಿಲ್ಲ, ಒಪ್ಪೋದು ಇಲ್ಲ. ಅದನ್ನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಂತ ಹೇಳಿದ್ದಾರೆ. ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕೆಂದ್ರೆ 1/1/20ರಿಂದ 28/2/2023ವರೆಗೆ 38 ತಿಂಗಳ ಕಾಲ ಅರಿಯರ್ಸ್ ಕೊಡಬೇಕು. ಒಂದನೇದು. ಎರಡನೇದು 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಯವರು ವೇತನ ಪರಿಷ್ಕರಣೆ ಬಗ್ಗೆ ಬಾಯಿ ಬಿಡಲಿಕ್ಕೆ ತಯಾರಿಲ್ಲ. ಆದ್ದರಿಂದ ಸಾರಿಗೆ ನಿಗಮಗಳಲ್ಲಿ ಆಗಸ್ಟ್ 5 ಅಂದರೆ ನಾಳೆಯಿಂದ ಏನು ಮುಷ್ಕರ ಆರಂಭ ಆಗಬೇಕು, ಆ ಮುಷ್ಕರವನ್ನು 100ಕ್ಕೆ 100 ಯಶಸ್ವಿಯಾಗಿ ನೌಕರರು ನಡೆಸಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಒಂದು ವೇಳೆ ಸರ್ಕಾರ ಪುನಃ ಮಾತುಕತೆ ಕರೆದರೂ ಕೂಡ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಮುಖ್ಯಮಂತ್ರಿಯವರಿಗೆ, ಮುಷ್ಕರ ಹರಿಯುತ್ತೆ. ನಾವು ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗೆ ಬದ್ಧ ಇದ್ದೀವಿ. ಆದರೆ ಮುಷ್ಕರ ನಡೆಯುವಾಗಲೇ ಮಾತುಕತೆ ಆಡಿ. ಯಾಕೆ ಅಂದರೆ ನೀವು 18 ತಿಂಗಳು ಕಾಲಾವಕಾಶ ಕೊಟ್ಟಿದ್ವಿ, ನೀವು ಇವತ್ತು ಕರೆದು ಮಾತನಾಡೋದು ಸರಿಯಿಲ್ಲ ಅಂತ ಅಂಶವನ್ನು ಹೇಳಿದ್ವಿ. ಅದರಿಂದ ಸಾರಿಗೆ ನಿಗಮಗಳ ನೌಕರರು ಏನು 1,15,000 ಜನ ಇದ್ದಾರೆ, ಎಲ್ಲರೂ 100ಕ್ಕೆ 100ರಷ್ಟು ನೀವು ಮುಷ್ಕರವನ್ನು ಯಶಸ್ವಿ ಮಾಡಿ ನಿಮ್ಮ ಹಕ್ಕುಗಳನ್ನು ಉಳಿಸ್ಕೋಬೇಕು. 4 ವರ್ಷಕ್ಕೊಮ್ಮೆ ಆಗ್ತಕ್ಕಂಥ ವೇತನ ಪರಿಷ್ಕರಣೆ ಅವಧಿ ಏನಿದೆ ಅದನ್ನು ರಕ್ಷಣೆ ಮಾಡ್ಕೋಬೇಕು. 1/1/24ರಿಂದ ವೇತನ ಹೆಚ್ಚಳ ಆಗಬೇಕು. 31% ಡಿಎ ಮರ್ಜ್ ಆಗಿ ವೇತನ ಪರಿಷ್ಕರಣೆ ಆಗಬೇಕು. 38 ತಿಂಗಳ ಕಾಲ ಕೂಡ ಅರಿಯರ್ಸ್ ಅನ್ನ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಜಂಟಿ ಕ್ರಿಯಾ ಸಮಿತಿ ಮುಷ್ಕರವನ್ನು ಮುಂದುವರಿಸಿ ಅಂತ ಹೇಳಿ ನೌಕರರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅವರು 1/1/24ರಿಂದ ವೇತನ ಪರಿಷ್ಕರಣೆ ಬಗ್ಗೆ ಬಾಯೇ ಬಿಡ್ತಾ ಇಲ್ಲ. ಅವರು ಏನ್ ಹೇಳ್ತಾ ಇದ್ದಾರೆ, 1/3/23ರಿಂದ ಹಿಂದಿನ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿದೆ, ಅದನ್ನು ಅವರು ಆಧಾರವಾಗಿ ಇಟ್ಕೊಂಡಿದ್ದಾರೆ. 1/1/20ರಿಂದ ಜಾರಿ ಕೊಟ್ಟಿರೋದ್ರಿಂದ ಮಾರ್ಚ್ 2023 ಸಂಬಳವನ್ನು ಕೊಡಲಿಕ್ಕೆ ನೋಟಿಫಿಕೇಶನ್ ಮಾಡಿದ್ದಾರೆ. ಅವರು ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಸಾರಿಗೆ ನಿಗಮಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಮುಖ್ಯಮಂತ್ರಿಯವರನ್ನ ಕನ್ಫ್ಯೂಸ್ ಮಾಡಿಸಿ 1/1/23 ಅನ್ನೋದನ್ನು ಅವರು ಮುಂದೆ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಜಾರಿಯಾಗಿರೋದು 1/1/2020ರಿಂದ 15% ವೇತನ ಹೆಚ್ಚಳ ಆಗಿದೆ. ಅಂದಿನಿಂದ ನಮಗೆ ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ನಿವೃತ್ತ ನೌಕರರಿಗೆ ಅಂದಿನಿಂದ ಗ್ರ್ಯಾಚುಟಿ ಮತ್ತು ಡಿಫರೆನ್ಸ್ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ. ಅದರಿಂದ 1/1/20ರಿಂದಲೇ 31/12/2023 ಅಂದ್ರೆ 4 ವರ್ಷಗಳ ಕಾಲ ಆ ವೇತನ ಪರಿಷ್ಕರಣೆ ಅವಧಿ 1900
58ರಿಂದ ಏನ್ ಬಂದಿದೆ ಅದನ್ನ ಇವತ್ತ ಮುರಿಲಿಕ್ಕೆ ಉಲ್ಲಂಘನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೋಗ್ತಾ ಇದೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ನಮಗೆ 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಯಾವುದೇ ಶಿಸ್ತು ಕ್ರಮಕ್ಕೆ ಸಾರಿಗೆ ನಿಗಮಗಳ ನೌಕರರು ಎದುರೋದಿಲ್ಲ, ಹಂಚೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗಿಂತ 10 ಸ್ಟ್ರೈಕ್ ಮಾಡಿ ಅನುಭವ ಇದೆ. ನಿಮ್ಮ ಗಮನಕ್ಕೆ ಈ ರಾಜ್ಯದಲ್ಲಿ ನಾಳೆ ಬಾರ್ ಡ್ಯೂಟಿ, ಇವತ್ತು ಹೋದ್ರೆ ನಾಳೆ ರಾತ್ರಿಗೆ ಇಳಿಬೇಕಲ್ಲ, ಈಗಲಿಂದಲೇ ಎಫೆಕ್ಟ್ ಆಗ್ತಾ ಇದೆ. ನಾವು ಸಂಬಳ ಮುಷ್ಕರ ಮಾಡುವಂತ ಸಂದರ್ಭದಲ್ಲಿ ನಾವು ಗೈರು ಹಾಜರಿ ಆಗೋದಕ್ಕೆ ನಾವು ಸಂಬಳ ಕೇಳೋದಿಲ್ಲ. ಅದನ್ನ ಯಾರು ಕೂಡ ವರ್ಕರು ಕೂಡ ಅಪೇಕ್ಷೆ ಪಡೋದಿಲ್ಲ. ಆದರೆ ನಮಗೆ ಹಕ್ಕುಗಳು ಉಳಿಬೇಕು. ಅದರಿಂದ ಅವರು ಯಾವುದೇ ಬೆದರಿಕೆ ಹಾಕಿದ್ರು ಕೂಡ ಸಾರಿಗೆ ನಿಗಮಗಳ ನೌಕರರು 100ಕ್ಕೆ 100 ಮುಷ್ಕರವನ್ನ ಯಶಸ್ವಿ ಮಾಡತಕ್ಕಂತ ತಿಳುವಳಿಕೆ ಅವರಿಗಿದೆ. ಆದ್ದರಿಂದ ನಾವು ಜಂಟಿ ಕ್ರಿಯಾ ಸಮಿತಿ ಅವರಿಗೆ ನಾಯಕತ್ವವನ್ನು ಕೊಡ್ತೀವಿ. ಯಾವುದಕ್ಕೂ ಅಂಜಬಾರದು, ಹಳಗಬಾರದು. ಯಾವುದೇ ಪರಿಸ್ಥಿತಿ ಬಂದರೂ ನಾವು ಅದನ್ನ ಎದುರಿಸಲಿಕ್ಕೆ ತಯಾರಿದ್ದೀವಿ. ನಾಳೆ ಬೆಳಗ್ಗೆ ಸ್ಪಷ್ಟಪಡಿಸೋದಂದ್ರೆ ಇನ್ನೊಂದು ಮಾತ್ರ ಸ್ಪಷ್ಟಪಡಿಸೋದಂದ್ರೆ ಸಾರ್ವಜನಿಕರಲ್ಲಿ ನಾವೊಂದು ಮನವಿಯನ್ನು ಮಾಡ್ತೇವೆ. ಯಾಕಂದ್ರೆ ನಾವು ಈ ಮುಷ್ಕರವನ್ನ ನೋಟಿಸನ್ನು ನಾವು 21 ದಿವಸಗಳ ಮುಂಚಿತವಾಗಿ ನಾವು ಸರ್ಕಾರಕ್ಕೆ ನಾವು ಜಾರಿ ಮಾಡಿದ್ವಿ. ಸರ್ಕಾರ 21 ದಿನಗಳ ಮುಂಚೆ ನಾವು ಕರೆದು ಮಾತಾಡುವಂತ ಒಂದು ಪ್ರಕ್ರಿಯೆಯನ್ನು ಅವರು ಮಾಡಿಲ್ಲ. ನಾಳೆ ಮುಷ್ಕರ ಮುಟ್ಟಿದಲ್ಲಿ ಇವತ್ತು ನಾವು ಕರೆದದನ್ನ ಅವರೊಂದು ಅನಾದರ ಧೋರಣೆಯನ್ನು ತೋರ್ಪಡಿಸಿದ್ದಾರೆ. ನಾವು ಸಾರ್ವಜನಿಕ ಮನವಿ ಮಾಡೋದಂದ್ರೆ ನಾವು ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿಲ್ಲ. ನಾವು ನಮ್ಮ ನ್ಯಾಯಯುತವಾದ ಬೇಡಿಕೆಗೋಸ್ಕರ ನಾವು ಮುಷ್ಕರ ನೋಟಿಸ್ ಕೊಟ್ಟಿದ್ದೇವೆ. ಸರ್ಕಾರದ ತಾತ್ಸಾರ ಮನೋಭಾವ, ಅಸಡ್ಡೆ ಮನೋಭಾವ ಒಂದು ನಿಮಿಷ. ಅವರು ಸಿಎಂ, ನಾವು ಶ್ರೀನಿವಾಸ ಮೂರ್ತಿ ಕಮಿಟಿ ಏನು ಹೇಳಿದೆ ರೆಕಮೆಂಡೇಶನ್ ಜಾರಿ ಮಾಡ್ತೀವಿ. 1/1/24 ವೇತನ ಬಗ್ಗೆ ಏನು ಮಾತಾಡಲಿಲ್ಲ. ನಾವೇನು ಹೇಳಿದ್ವಿ, ಅವರು ಅರ್ಧ ರೆಕಮೆಂಡ್ ಮಾಡಿದ್ದಾರೆ, 38 ತಿಂಗಳದು ಮಾಡಿಲ್ಲ. ಅವ್ರು ಹೇಳಿದ್ರು 14 ತಿಂಗಳದು, ಬಟ್ 38 ತಿಂಗಳು ನಾವು ಕೆಲಸ ಮಾಡಿದ್ದೀವಿ. ನಮಗೆ 38 ತಿಂಗಳ ಅರಿಯರ್ಸ್ ಕೊಡಬೇಕು. ಸರ್ಕಾರಕ್ಕೆ ಇಟ್ಸ್ ಎ ಪೀನೆಟ್. 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಇನ್ನು ಉಳಿದ ವಿಷಯಗಳು ಮ್ಯಾನೇಜ್ಮೆಂಟ್ನಲ್ಲಿ ಚರ್ಚೆ ಮಾಡಬೇಕು ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಆದರೂ ಸೆಷನ್ ಆದಮೇಲೆ ಮತ್ತೆ ಕೂತ್ಕೊಳ್ಳೋಣ ಅಂತ ಹೇಳಿದ್ರು. ನಾವು ಪಬ್ಲಿಕ್ಗೆ ತೊಂದರೆ ಮಾಡಬೇಕು ಅಂತ ಮುಷ್ಕರಕ್ಕೆ ಕರೆ ಕೊಟ್ಟಿಲ್ಲ. ನಿಮ್ಗೆ ಗೊತ್ತಿದೆ, ಡಿಸೆಂಬರ್ 31ರಿಂದಲೇ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದು. ಅವಾಗ ಕೈ ಬಿಡಿ ಅಂತ ಹೇಳಿದ್ರು, ಕೈ ಬಿಟ್ಟಿವಿ. ಇನ್ನೂ ಮುಂದೆ ಎಳ್ಕೊಂಡು ಹೋಗಕ್ಕೆ ನಮಗಿಷ್ಟ ಇಲ್ಲ. ಸರ್ಕಾರಕ್ಕೆ ಪ್ರಾಮಾಣಿಕತೆ ಇದ್ದಿದ್ರೆ ನಾವು ನೋಟಿಸ್ ಕೊಟ್ಟ ತಕ್ಷಣ ಕರೆದು ಮಾತಾಡಬೇಕಾಗಿತ್ತು. ನಾಳೆ ಸ್ಟ್ರೈಕ್ ಇಟ್ಕೊಂಡು ಇವತ್ತು ಕರೆಯೋದು ಇಲ್ಲ. ಅದಕ್ಕೆ ಅವ್ರೇನು ಮಾಡಲಿಲ್ಲ. ಇಲ್ಲ ನಾವು ಮಾತಾಡೋಣ ಮುಂದಕ್ಕೆ, ನೀವು ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ಅದರಿಂದ ಆಗೋದಿಲ್ಲ. ಸೊ ನಾಳೆ ಸ್ಟ್ರೈಕ್ ಆಗುತ್ತೆ. ನಾವು ಅದು ಅವ್ರಿಗೆ ಬಿಟ್ಟಿದ್ದು. ಹಿಂದೆ ನಾವು ಒಂದು ನಿಮಿಷ, ನಾವು ಸಾರಿಗೆ ನಿಗಮದ ಬಸ್ಸುಗಳು ಯಾವುದೂ ನಡೆಯೋದಿಲ್ಲ. ಅವರು ಪ್ರೈವೇಟ್ ಬಸ್ ಆಪರೇಟ್ ಮಾಡ್ತಾರೋ, ಟೆಂಪೋ ಆಪರೇಟ್ ಮಾಡ್ತಾರೋ, ಅವ್ರಿಗೆ ಬಿಟ್ಟಿದ್ದು. ನೋಡಿ, ಗಿಸ್ಮಾ ಎಲ್ಲ ಅವ್ರು ತಗೊಂಡ್ಬಂದಿದ್ದಾರೆ. ಖಂಡಿತವಾಗಿಯೂ ಒಗ್ಗಟ್ಟಿದೆ. ಬೆಳಗ್ಗೆಯಿಂದ ನೋಡಿ ಏನಾಗುತ್ತೆ ಅಂತ. ಯಾವುದೇ ವಿಕ್ಟಿಮೈಸೇಷನ್ ಆದ್ರೆ ಅದನ್ನು ಹೋರಾಟ ಮಾಡ್ತೀವಿ. ಜಂಟಿ ಕ್ರಿಯಾ ಸಮಿತಿ ಬಹಳ ಸ್ಪಷ್ಟವಾಗಿ ಇತರೆ ನಿಗಮಗಳಲ್ಲಿ ಇರ್ತಕ್ಕಂಥ ಇತರೆ ಸಂಘಟನೆಗಳು ಕೂಡ 100ಕ್ಕೆ 100 ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. 1,15,000 ಜನ ನೌಕರರು ತಮ್ಮ ಹಕ್ಕುಗಳಿಗಾಗಿ ತಮಗೆ ಬರಬೇಕಾಗಿರ್ತಕ್ಕಂಥ ವೇತನ ಪರಿಷ್ಕರಣೆಯಾಗಿ ಒಗ್ಗಟ್ಟಾಗಿ ನಿಂತಿದ್ದಾರೆ. ನಾವು ಯಾವುದೇ ಸರ್ಕಾರದ ಆಡಳಿತ ವರ್ಗದ ಗೊಟ್ಟು ಬೆದರಿಕೆಗೆ ನಾವು ಎದುರೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿರಲಿ. 100ಕ್ಕೆ 100ರಷ್ಟು ಯಶಸ್ವಿ ಆಗಿದೆ. ಇಲ್ಲಿ ಕಾರ್ಮಿಕ ಸಂಘಟನೆಗಳಲ್ಲಿ ಯಾವುದೇ ರೀತಿ ಒಡಕಿಲ್ಲ. ಎಲ್ಲರೂ ಥ್ಯಾಂಕ್ ಯು.